ಹಾಯ್, ವೆಲ್ಕಮ್ ಬ್ಯಾಕ್ ಟು ರೇಖಾಸ್ ಕಿಚನ್. ಇವತ್ತು ಒಂದು ಸೂಪರ್ ಆದಂತಹ ಒಂದು ನಾಟಿ ಮಟನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ 3/4 kg ಮಟನ್ನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 6 ಹಸಿಮೆಣಸು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ಗರಂ ಮಸಾಲ ಪೌಡರ್ ಹಾಗೂ ಧನಿಯಾ ಪುಡಿ ಹಾಗೂ ಜೀರಾ ಪುಡಿ ಹಾಗೂ ಕೆಂಪು ಮೆಣಸಿನ ಪುಡಿ ಹಾಗೂ ಕಾಳು ಮೆಣಸಿನ ಪುಡಿಯನ್ನು ನಾನು ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಚೆನ್ನಾಗಿ ಹುರಿದು ಹುಡಿ ಮಾಡಿ ಇಟ್ಕೊಂಡಿರೋದು. ಇಲ್ಲಿ ಎಷ್ಟು ಬೇಕಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಇಲ್ಲಿ 3 ಟೊಮೆಟೊ ಹಣ್ಣನ್ನು, ಹಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಈ ತುಂಬ ಚೆಂದ ಹಣ್ಣಾಗಿರಬೇಕು ಈ ಟೊಮೆಟೊನು. ಅದೇ ರೀತಿಯಾಗಿ ಇಲ್ಲಿ ಒಂದು ಕುಕ್ಕರ್ ಪಾತ್ರೆನ ನಾನು ಇಟ್ಕೊಂಡಿದ್ದೀನಿ. ಕುಕ್ಕರ್ ಪಾತ್ರೆ ಬಿಸಿ ಆದ ನಂತರ ನಾನಿಲ್ಲಿ ಒಂದು 2 ದೊಡ್ಡ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೀಡಮ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಇದು ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆಗ್ತಾ ಇದ್ದಂಗೆ ನಾನು ಇಲ್ಲಿ ತೊಗೊಂಡಿರೋಂಥ ಈ ಹಸಿ ಮಸಾಲೆನ ನಾನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಗ್ರೈಂಡ್ ಆಗಿದೆ, ಫೈನ್ ಪೇಸ್ಟ್ ಆಗಬೇಕು ಇದು. ಈಗ ಇದನ್ನು ಎಣ್ಣೆ ಬಿಸಿಯಾಗಿದೆ, ಆ ಎಣ್ಣೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಈ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದ್ರೇ ಚೆಂದ. ಹಸಿ ವಾಸನೆ ಹಾಗೇ ಇದ್ದರೆ ಇದು ಚೆನ್ನಾಗಿ ಬರೋದಿಲ್ಲ. ಈಗ ಇದು ಆಗಿದೆ. ಈಗ ನಾನಿಲ್ಲಿ ತೊಳೆದು ನೀಟಾಗಿ ಇಟ್ಕೊಂಡಂಥ ಈ ಮಟನ್ನ ನಾನು ಚೆನ್ನಾಗಿ ನೀರನ್ನು ಹಿಂಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಇರಬಾರ್ದು. ಇದು ಈ ಮಸಾಲೆಯಲ್ಲಿ ಹಾಗೂ ನಾವು ಹಾಕೋಂಥ ಟೊಮೆಟೊದಲ್ಲಿನೇ ಇದು ಬೇಯಬೇಕಾಗುತ್ತೆ. ಹೀಗೆ ನಾವು ಈ ಹಸಿ ಮಸಾಲೆ ಜೊತೆ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಬೇಕು. ಒಂದು 5ರಿಂದ 15 ನಿಮಿಷದವರೆಗೂ ಇದು ಹೀಗೇ ಫ್ರೈ ಆಗ್ತಾ ಬರಬೇಕು. ಇದಕ್ಕೆ ಸ್ವಲ್ಪ ನಾನು ಚಿಟಿಕೆ ಅರಿಶಿನ ಪುಡಿಯನ್ನು ನಾನು ಹಾಕ್ಕೊಳ್ತಿದ್ದೀನಿ. ಇನ್ನು ಪುನಃ ಒಂದು ಸಲ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಇದು ಈ ರೀತಿಯಾಗಿ ಒಂದು 5ರಿಂದ 15 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಮಟನ್ದು ಹಾಗೂ ಆ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು. ಆಗಲೇ ಇದು ತುಂಬ ಟೇಸ್ಟಿಯಾಗಿ ಇರೋದು, ಚೆನ್ನಾಗಿರೋದು. ಈಗ ನೋಡಿ, ಇಲ್ಲಿ ಸ್ವಲ್ಪ ನೀರು ಬಿಡ್ತಾ ಬರ್ತಾ ಇದೆ. ಮಸಾಲೆದು ಸ್ವಲ್ಪ ನೀರು ಹಾಗೆ ಇತ್ತು, ಅದು ಬಿಡ್ತಾ ಇದೆ. ಈಗ ನಾನಿಲ್ಲಿ ಕಟ್ ಮಾಡಿಕೊಂಡಿರೋಂಥ ಟೊಮೆಟೊ ಹಣ್ಣನ್ನು ಕೂಡ ಇದ್ರ ಜೊತೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಟೊಮೆಟೊ ಹಣ್ಣಿನ ಜೊತೆನೇ ಬೇಯಬೇಕಾಗುತ್ತೆ. ಇದಕ್ಕೆ ನಾನು ಬೇರೆ ಎಕ್ಸ್ಟ್ರಾ ನೀರನ್ನು ನಾನು ಆ್ಯಡ್ ಮಾಡೋದಿಲ್ಲ. ಈ ಟೊಮೆಟೊ ಹಣ್ಣಿನ ಜೊತೆಗೆ ಅದು ಬೇಯಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತೀನಿ. ನಂತರ ನೋಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ಕೊಂಡು ಬಿಡ್ತೀನಿ. ಇದು ಚೆನ್ನಾಗಿ ಸ್ವಲ್ಪ ಆವಿ ಹೋದ ನಂತರ ವೆಯ್ಟನ್ನ ಹಾಕ್ಕೊಳ್ಳೋಣ. ಇದು ಒಂದು 3 ವಿಷಲ್ ಆದರೆ ಸಾಕು. ಯಾಕೆಂದರೆ ಆಲ್ರೆಡಿ ಇದು ಒಂದು 15 ನಿಮಿಷ ಹಾಗೆ ಫ್ರೈ ಆಗಿದೆ. ಈಗ ಇದು ಒಂದು 3 ವಿಷಲ್ ಆಗೋ ತನಕ ನಾವು ಹಾಗೇ ಇಡಬೇಕಾಗುತ್ತೆ. ತುಂಬಾ ಟೇಸ್ಟ್ ಆದಂಥ ಒಂದು ರೆಸಿಪಿ ಚಾಪ್ಸ್. ಇದನ್ನು ನೀವು ಕೆಲವರು ನಾನಾ ರೀತಿಯಲ್ಲಿ ಮಾಡ್ತೀರಿ. ಇದು ಒಂದು ಹೊಸ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿದೆ ಇದು. ನೀವು ಒಮ್ಮೆ ಇದನ್ನು ಮಾಡಿ ನೋಡಿ. ನಿಮಗೆ ಯಾರ್ಯಾರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೋಡಿ, ಈಗ ಇದು ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತೀನಿ. ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಈ ಪಾತ್ರೆಗೆ ಅದನ್ನ ಹಾಕ್ಕೊಂಡು ಈ ಪಾತ್ರೆಯಲ್ಲಿ ಕೂಡ ಅದು ಒಂದು 5 ನಿಮಿಷ ಕುದ್ರೆ ಸಾಕು. ನಾನು ಎಲ್ಲ ಮಸಾಲೆಗಳನ್ನ ಹಾಕ್ಕೊಳ್ತೀನಿ. ಆ ಮಸಾಲೆ ಜೊತೆಗೆ ಇದೊಂದು 5-10 ನಿಮಿಷ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಮಾಡ್ಕೊಂಡಿರುವಂತಹ ಹುರಿದು ಹುಡಿ ಮಾಡಿಟ್ಕೊಂಡಂಥ ಮಸಾಲೆನ ಈಗ ನಾನು ಇದಕ್ಕೆ ಸ್ವಲ್ಪ ಚಿಟಿಕೆ ಗರಂ ಮಸಾಲೆ ಪುಡಿಯನ್ನು ನಾನು ಹಾಕ್ಕೊಳ್ತೀನಿ. ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಚಿಟಿಕೆ ಗರಂ ಮಸಾಲೆ ಪುಡಿ ಹಾಗೂ ಕೆಂಪು ಮೆಣಸಿನ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇಲ್ಲಿ ನಾನು ಇದನ್ನು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ. ಇಲ್ಲಿ 2 ಟೀ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಈ ನೀರು ಸ್ವಲ್ಪ ಹಿಂಗೋ ತನಕ ನೋಡಿ, ನಾನು ನೀರೇ ಹಾಕಲಿಲ್ಲ, ಟೊಮೆಟೊದಲ್ಲೇ ಅದು ಬೇಯಬೇಕು. ಈಗ ನಾನಿಲ್ಲಿ ಒಂದು ಲೀಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 5-10 ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ. ನೋಡಿ, ಈಗ ಆಗಿದೆ. ನೀರು ಕೂಡ ಸ್ವಲ್ಪ ಹಿಂಗಿದೆ.
ಇದು ಚಪಾತಿಗೆ, ಅನ್ನಕ್ಕೆ, ದೋಸೆಗೆ, ನೀವು ಯಾವುದಕ್ಕೆ, ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರ್ತದೆ. ಇದು ತುಂಬ ಟೇಸ್ಟಾಗಿರ್ತದೆ. ಮೇಲೆ ಕೊತ್ತಂಬರಿ ಸೊಪ್ಪಿಂದ ನಾವು ಗಾರ್ನಿಷ್ ಮಾಡಿದ್ರೆ ಇದು ತುಂಬಾ ಟೇಸ್ಟ್ ಆದಂತಹ ಒಂದು ರೆಸಿಪಿ. ನೀವು ಕೂಡ ಮನೇಲಿ ಮಾಡಿ ನೋಡಿ. ನಾನೀಗ ಇದಾಗಿದೆ, ನಾನೊಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ಈಗ ಇದು ರೆಡಿಯಾಗಿದೆ, ನಾಟಿ ಮಟನ್ ಚಾಪ್ಸ್. ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.